ಕುಮಟಾ ತಾಲೂಕಿನ ದೇವಗಿರಿ ಗ್ರಾಮ ಪಂಚಾಯತದ ಹೊರಭಾಗ ಗ್ರಾಮದಲ್ಲಿ ಅನಧಿಕೃತವಾಗಿ ನಡೆಸುವ ಸಿಗಡಿ ಕೃಷಿ ಬಂದ್ ಮಾಡುವಂತೆ ಆಗ್ರಹಿಸಿ ಹರಿಕಾನ್ ಸಮಾಜದವರಿಂದ ಕುಮಟಾ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹರಿಕಾನ್ ಸಮಾಜದ ಕಾರ್ಯದರ್ಶಿಗಳಾದ ಸುರೇಶ್ ಹರಿಕಾಂತ್, ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಎಸ್.ಟಿ. ನಾಯ್ಕ್, ಜಟ್ಟಿ ತಿಮ್ಮಪ್ಪ ಹರಿಕಾಂತ್, ಸುರೇಶ್, ನಾಗೇಶ್, ರಾಮ, ರತ್ನ ಸೇರಿದಂತೆ ಹರಿಕಾಂತ್ ಸಮಾಜದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಯಾಕೆಂದರೆ ಅಕ್ರಮ ಅಂದರೆ ಗ್ರಾಮ ಪಂಚಾಯತಿಯ ಅದನ್ನು ಏನು 1 ವರ್ಷಕ್ಕೆ ಕೊಟ್ಟಿತ್ತು, ಅದರ ನಂತರ ಅದನ್ನು ರಿನ್ಯೂಲ್ ಮಾಡದೆ ಮತ್ತು ಅದನ್ನು ಬಂದ್ ಮಾಡುವಂಥ ರೀತಿಯಲ್ಲಿ ನಾವು ತುಂಬ ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪುನಃ ಅದನ್ನು ಕ್ಯಾರಿಯರದೆ ಮಾಡ್ತಿರೋದು ಅನಧಿಕೃತ. ಮತ್ತು ಅದರಲ್ಲಿ ಈ ಅಕ್ರಮವಾಗಿ ಮಾಡ್ತಿರುವಂಥ ಈ ಸಿಗಡಿ ಕೃಷಿಯಿಂದ ಅಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕೆಂದರೆ ಅಲ್ಲಿಯ ಆ ನೀರನ್ನು ಬಿಟ್ಟು ಅಲ್ಲಿಯ ಬಾವಿಗಳಲ್ಲಿ, ಆ ಸ್ಥಳೀಯರ ಬಾವಿಗಳಲ್ಲಿ ಮತ್ತು ಅಲ್ಲಿರುವಂಥ ಜನವಸತಿ ಪ್ರದೇಶಗಳಲ್ಲಿ ಆ ಸೊಳ್ಳೆಯಿಂದ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಜನಸಾಮಾನ್ಯರು ಅಲ್ಲಿ ಊರಿನವರೆಲ್ಲ ಸೇರಿ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಇದೊಂದು ಈಗ ಕೊಟ್ಟಿರುವಂಥ ಮನವಿ ಒಂದು ಶಾಂತಿಯುತವಾಗಿದೆ. ಮುಂದಿನ ದಿವಸದಲ್ಲಿ ಇದನ್ನು ಸರಿಯಾಗಿ ಈ ಎಲ್ಲ ಅಧಿಕಾರಿಗಳು, ಎಲ್ಲ ಇಲಾಖೆಯವರು ಅದರ ಬಗ್ಗೆ ಕ್ರಮ ಕೈಗೊಳ್ಳಿದ್ರೆ ಮುಂದಿನ ಮನವಿ ಈ ರೀತಿ ಶಾಂತಿಯುತವಾಗಿರುವುದಿಲ್ಲ. ಅದೊಂದು ರೀತಿ ಪ್ರತಿಭಟನೆ ರೀತಿಯಲ್ಲಿ ಯಾವ ರೀತಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.